ಬೆಂಗಳೂರಿನ ಮಹದೇವಪುರದಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಈ ದುರಂತದಲ್ಲಿ 6 ಮಂದಿಗೆ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 6 ಜನರ ಸ್ಥಿತಿ ಗಂಭೀರ. ಮಹದೇವಪುರದ ನಾಗಪ್ಪ ರೆಡ್ಡಿ ಬ್ಲಾಕ್ನಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿರುವಂಥದ್ದು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ಮನೆಗೋಡೆ ಛಿದ್ರವಾಗಿದೆ. ಮನೆಯ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದೆ. 70 ವರ್ಷದ ಹನುಮಂತಪ್ಪ, ಮಂಜುನಾಥ್, ಮಮತಾ ಗಾಯಾಳುಗಳು ಅಂಥೇಳಿ ಗುರುತಿಸಲಾಗಿದೆ. ಬೆಳಗ್ಗೆ 6 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ಮನೆ ಗೋಡೆ ಬಿದ್ದಿದೆ. ಸ್ಥಳಕ್ಕೆ ಸಿಬ್ಬಂದಿಗಳು ಭೇಟಿ ಕೊಟ್ಟಿದ್ದಾರೆ. ಪೂರ್ವ ವಿಭಾಗದ ಜಂಟಿ ಆಯುಕ್ತ ರಮೇಶ್ ಬಾನೋತ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಸ್ಫೋಟದಿಂದ ಮನೆಯ ಗೋಡೆ ಛಿದ್ರವಾಗಿದೆ, ಬಿರುಕು ಬಿಟ್ಟಿದೆ. ಮನೆಯ ಒಳಗಿದ್ದಂತಹ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಹೋಗಿವೆ. ಅಕ್ಕಪಕ್ಕದ ಮನೆಗೂ ಕೂಡ ಹಾನಿಯಾಗಿದೆ. ಯಾವಾಗ ಘಟನೆ ನಡೀತೋ ತತ್ಕ್ಷಣಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ನಸುಕಿನ ಜಾವ 6 ಗಂಟೆಗೆ ಈ ಘಟನೆ ನಡೆದಿದೆ. ಇವತ್ತು ಬೆಳಿಗ್ಗೆ ಸುಮಾರು 6-6:30 ಮಧ್ಯದಲ್ಲಿ ಸಮಯದಲ್ಲಿ ಅಬ್ಬಾರೆಡ್ಡಿ ಲೇಔಟ್ ಅಂತ ಇದೆ, ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಜುರಿಸಿಕ್ಷನ್ ಬರುತ್ತದೆ. ನಮಗೆ ದೊಡ್ಡ ನೆಕ್ಕುಂದೆ ಹತ್ತಿರ ಆಗತ್ತದು. ಸೊ ಬೆಳಿಗ್ಗೆ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ 112ಗೆ ಕಾಲ್ ಬಂತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಳ ವೆಹಿಕಲ್ ನಮ್ಮ ಪೊಲೀಸರು ಬಂದು ಹೋಗಿ ನೋಡಿದ್ದಾರೆ. ನೋಡಿದರೆ ಗ್ಯಾಸ್ ಲೀಕಾಗಿ ಬೆಳಿಗ್ಗೆ ಅದು ಬ್ಲಾಸ್ಟ್ ಆಗಿಲ್ಲ, ಬಟ್ ಇವರು ಗ್ಯಾಸ್ ಆನ್ ಮಾಡೋಕ್ಕೆ ಸ್ಟವ್ ಆನ್ ಮಾಡೋಕ್ಕೆ ಹೋದ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಹತ್ಕೊಂಡು ಮನೆಯಲ್ಲಿ 5 ಜನ ಇದ್ದರು. 5 ಜನರಲ್ಲಿ ಒಬ್ಬ ಮಂಜುನಾಥ್ ಅಂತ ಅವರು ಮತ್ತು ಅವರ ತಂದೆ, ಬ್ರದರು, ವೈಫು ಮತ್ತು ಮಗ, ಈ 5 ಜನ ಇದ್ದರು. 5 ಜನರಲ್ಲಿ ಇವ್ರ ತಂದೆ ಏನಿದ್ರೆ ಅವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ. ಇಮಿಡಿಯೇಟ್ಲಿ ಅವ್ರನ್ನು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಟ್ರೀಟ್ಮೆಂಟ್ ನಡೀತಾ ಇದೆ. ಮತ್ತು ಇವರು ಬ್ರದರು ಮತ್ತು ಹೆಂಡತಿ ಮತ್ತು ಮಗುವಿಗೆ ಸಣ್ಣ ಪುಟ್ಟ ಗಾಯಗಳಿದೆ. ಲೋಕಲ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಸೊ ಈ ಪ್ರೆಷರ್ಗೆ ಏನಾದರೆ ನಮ್ಮ ಅಲ್ಲಿ ಇಮಿಡಿಯೇಟ್ಲಿ ನಾವು ಫೈರ್ ಅವ್ರಿಗೇನು ತಿಳಿಸಿದ್ವಿ. ಫೈರ್ ಡಿಪಾರ್ಟ್ಮೆಂಟಿಂದ ಬಂದು ಅವರೆಲ್ಲ ನೋಡಿದಂಗೆ ಈ ಸ್ಟವ್ ಇದು ಆನ್ ಮಾಡೋಕ್ಕೆ ಹೋದಾಗ ಅದು ಬೆಂಕಿ ಎತ್ಕೊಂಡು ಆ ಪ್ರೆಷರ್ಗೆ, ಯಾಕಂದರೆ ಲೀಕ್ ಆಗಿ ಎಲ್ಲ ಗ್ಯಾಸ್ ಇರೋದ್ರಿಂದ 6-5 ಟೈಮ್ ಇರಬೇಕು. ಆವಾಗ ಒಂದೇ ಸೌಂಡ್, ಭಯಂಕರமான ಸೌಂಡು. ಏನು ನೋಡಿದ್ರೆ ಏನು ಬಿಲ್ಡಿಂಗ್ ಬಿದ್ದೈತೆ ಏನಂತ ನೆನೆಸ್ಕೊಂಡಿದ್ರು. ಬಿಲ್ಡಿಂಗ್ ಬಿದ್ದೈತೆ ಏನಂತ ನೆನೆಸ್ಕೊಂಡಿದ್ದ. ಫುಲ್ಲು ರೋಟ್ಲೆ ಮನೆಯೆಲ್ಲ ಮಲ್ಕೊಂಡಿದ್ರು. ಜನ ಎಲ್ಲ ಬಂದ್ಬಿಟ್ಟಿದ್ರು. ಆಚೆಗೆ ಬಂತ ಇವರು ಒಂದೇ ಕೀಚಲು ಬಂದು ನೋಡಿದ್ರೆ ರೋಡೇ ತುಂಬಿಸ್ಬಿಟ್ಟಿದ್ರು ಜನ. ನಮ್ಮದು 3ನೇ ಬಿಲ್ಡಿಂಗ್, ಅದು ಫುಲ್ಲು ಅದೃಶ್ಯ. ಕೈಗೆಲ್ಲ ನನಗೆ ತಡೆಯೋಕ್ಕಾಗಲ್ಲ. ನಾನು ಬಾಂಬ್ ಬ್ಲಾಸ್ಟ್ ಆದಂಗೆ ಆಯ್ತು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾರುತಿ. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈ ಸಿಲಿಂಡರ್ ಸ್ಫೋಟ ಸಂಭವಿಸಿದ್ದು ಹೇಗೆ? ಜೊತೆಗೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಘಟನಾ ಸ್ಥಳದಲ್ಲಿ? ಖಂಡಿತ ಪ್ರೇಮ್, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ಈಗ ಘಟನಾ ಸ್ಥಳದಲ್ಲಿದ್ದೀನಿ. ಕಗ್ದಾಸ್ಪುರದ ಎರಡನೇ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದು ನಾಗಪ್ಪ ಬ್ಲಾಕ್ ಅನ್ನುವಂಥ ಏರಿಯಾ ಇದು. ಬೆಳಗಿನ ಜಾವ 5:30-6 ಗಂಟೆಗೆ ಸಂದರ್ಭದಲ್ಲಿ ಅಂದರೆ ಇಡೀ ರಾತ್ರಿ ಗ್ಯಾಸ್ ಲೀಕೇಜ್ ಆಗಿದೆ. LPG ಸಿಲಿಂಡರ್ ಲೀಕೇಜ್ ಆಗಿರುವಂಥದ್ದು. ಅಗ್ನಿಶಾಮಕ ಸಿಬ್ಬಂದಿಗಳು ಈಗ LPG ಲೀಕೇಜಿಂದನೇ ಈ ಘಟನೆ ನಡೆದಿರುವಂಥದ್ದು. ಘಟನೆಯ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಇಲ್ಲಿ ನಮಗೆ ಕಣ್ಮುಂದನೇ ಕಾಣಿಸ್ತಿರುವಂಥದ್ದು. LPG ಗ್ಯಾಸ್ ಏನು ಲೀಕೇಜ್ ಆಗ್ತಿರುತ್ತೆ, ಅದರ ಏರ್ ಬ್ಲಾಕ್ ಆಗಿರುತ್ತೆ. ಯಾವಾಗ ಬೆಳಗ್ಗೆ ಎದ್ದವರು, ಮನೇಲಿದ್ದಂಥವ್ರು ಎದ್ದು ಲೈಟ್ ಆನ್ ಮಾಡ್ತಿದ್ದಾಗೇ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟಿನ ಮತ್ತು ಏರ್ ಔಟ್ ಆಗುವಂಥ ಸಂದರ್ಭದಲ್ಲಿ ಮನೆಯ ಹೊರಭಾಗದ 3 ಗೋಡೆಗಳು ಸಂಪೂರ್ಣವಾಗಿ ಕಿತ್ತು ಈಚೆ ಬಂದಿರುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಫೋರ್ಸ್ಫುಲ್ಲಿ ಸಿಲಿಂಡರ್ ಅದು ಲೀಕೇಜ್ ಆದಂತಹ ಗ್ಯಾಸ್ ಬ್ಲಾಸ್ಟ್ ಆಗಿರುವಂಥದ್ದು. ಅದರ ಪರಿಣಾಮದಿಂದ ಮನೆಯ ಸಂಪೂರ್ಣ ಒಂದು ಭಾಗ ಏನು ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಿದೆ, ಗೋಡೆಗಳು ಬಿರುಕು ಬಿಟ್ಟಿರುವಂಥದ್ದು ಮತ್ತು ಸಂಪೂರ್ಣವಾಗಿ 2 ಗೋಡೆಗಳು ಕುಸಿದು ಬಿದ್ದಿದೆ. ಈಗ ಅದನ್ನು ತೆರವು ಮಾಡುವಂಥ ಕೆಲಸನ ಮನೆಯ ಮಾಲೀಕರು ಮಾಡ್ತಿದ್ದಾರೆ. ಸದ್ಯಕ್ಕೆ ಮನೆ ಬಾಡಿಗೆಗೆ ನೀಡಲಾಗಿತ್ತು. ಬಾಡಿಗೆದಾರರು 6 ಜನ ವಾಸವಾಗಿದ್ದರು. ಅದರಲ್ಲಿ ಈಗ 3 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಎಲ್ಲರನ್ನೂ ಈಗ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಮನೆಯಲ್ಲಿ ಒಂದು 3 ವರ್ಷದ ಮಗು ಕೂಡ ಇತ್ತು ಅನ್ನೋದು. ಈಗ ಇದು ತೆರವು ಮಾಡಿದ ನಂತರದಲ್ಲಿ ಒಂದು ಭಾಗ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರೋ ಕಾರಣಕ್ಕೆ ಜಾಗ್ಗಳನ್ನು ಹಾಕಿ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಆ ನಂತರದಲ್ಲಿ ಏನು ಬಿಲ್ಡಿಂಗ್ನ ಕ್ವಾಲಿಟಿ ಮೇಲೆ ಬಿಲ್ಡಿಂಗ್ ಸಂಪೂರ್ಣವಾಗಿ ತೆರವು ಮಾಡಬೇಕಾ ಅಥವಾ
ಇದನ್ನೇ ಸರಿ ಮಾಡ್ಬೋದಾ ಅನ್ನೋದನ್ನು ಇಂಜಿನಿಯರ್ಸ್ ಮೂಲಕ ಪರಿಶೀಲನೆ ನಡೆಸಿ ಆನಂತರ ನಡೆಯುತ್ತೆ. ಸದ್ಯಕ್ಕೆ ಸಿಲಿಂಡರ್ ಸ್ಫೋಟದ ಹಿನ್ನೆಲೆಯಲ್ಲಿ 5 ಜನ ಇಂಜುರಿಯಾಗಿ ಈಗ ಮನೆ ಸಂಪೂರ್ಣವಾಗಿ ಬಿರುಕುಗೊಂಡಿರುವಂಥ ಘಟನೆ ಆಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ. ಈ ರೀತಿಯ ಘಟನೆಗಳು ಸಂಭವಿಸುವುದಕ್ಕೆ ಮೊದಲ ಕಾರಣವೇ ನಾವು ಎಚ್ಚರಿಕೆ ವಹಿಸದೇ ಇರೋದು, ನಿರ್ಲಕ್ಷ್ಯ. ಪದೇ ಪದೇ ಪೊಲೀಸರು ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಈ ಸಿಲಿಂಡರ್ ಸ್ಫೋಟದ ವಿಚಾರಕ್ಕೆ, ಆದರೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಅವ್ರದ್ದು